ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ಸಮರ. ಅಮೆರಿಕಕ್ಕೆ ಸಂಕಷ್ಟ ತಂದ ಆಪರೇಷನ್ ಎಪಿಕ್ ಫ್ಯೂರಿ. ಯುದ್ಧ ಸಾರಿ ಚಕ್ರವ್ಯೂಹದಲ್ಲಿ ಸಿಲುಕಿದ ವಿಶ್ವದ ದೊಡ್ಡಣ್ಣ. ಇವತ್ತಿಗೆ ಮಿಡಲ್ ಈಸ್ಟ್ ವಾರ್ಗೆ 36ನೇ ದಿನ. ಕಳೆದ ಫೆಬ್ರವರಿ 28ರಂದು ಅಮೆರಿಕ ಇಸ್ರೇಲ್ ಸೇರಿ ಇರಾನ್ ಮೇಲೆ ಆಪರೇಷನ್ ಎಪಿಕ್ ಫ್ಯೂರಿ ಎನ್ನುವ ಹೆಸರಿನಲ್ಲಿ ಯುದ್ಧಾರಂಭ ಮಾಡಿತ್ತು. ಸಮರ ಆರಂಭದ ಕಾಲದಲ್ಲಿ ಇದು ಕ್ಷಿಪ್ರ ಕಾರ್ಯಾಚರಣೆಯಾಗಿದ್ದು ಮುಂದಿನ ವಾರದೊಳಗೆ ಮುಕ್ತಾಯಗೊಳ್ಳುತ್ತೆ ಅಂಥೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಆದರೆ ದಿನಗಳುರುಳಿದಂತೆ ಯುದ್ಧವು ಮುಂದೆ ಸಾಗ್ತಿದೆ. ಜೊತೆಗೆ ಯುದ್ಧದ ಎಫೆಕ್ಟ್ನಿಂದಾಗಿ ವಿಶ್ವದಾದ್ಯಂತ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸಿದೆ. ಇದರಲ್ಲಿ ಮುಖ್ಯವಾಗಿ ಹೊರ್ಮುಜ್ ಜಲಸಂಧಿ ಮುಚ್ಚಿರುವುದು, ಇದರಿಂದ ತೈಲ ಸಂಕಷ್ಟ, ಗ್ಯಾಸ್ ಪ್ರಾಬ್ಲಮ್ ಆಗಿರೋದು. ಇನ್ನು ಯುದ್ಧ ಆರಂಭ ಮಾಡಿದ ವಿಶ್ವದ ದೊಡ್ಡಣ್ಣನಿಗೆ ದಿನ ಕಳೆದಂತೆ ನ್ಯಾಟೋ ಒಕ್ಕೂಟ ಬೆಂಬಲ ಸೂಚಿಸ್ತಿಲ್ಲ. ಟ್ರಂಪ್ ಮನವಿಗೂ ಸೊಪ್ಪು ಹಾಕ್ತಿಲ್ಲ. ನಿರ್ದಿಷ್ಟ ಗುರಿಗಳೊಂದಿಗೆ ಪ್ರಾರಂಭವಾದ ಈ ಕಾರ್ಯಾಚರಣೆ ಈಗ ಅಮೆರಿಕದ ಕಾರ್ಯತಂತ್ರದಲ್ಲಿ ಆಳವಾದ ವೈರುಧ್ಯಗಳನ್ನು ಬಯಲು ಮಾಡಿದೆ. ಇದರಿಂದ ಅಮೆರಿಕ ಏಕಾಂಗಿಯಾಗಿಯೇ ಸದ್ಯ ಯುದ್ಧವನ್ನು ಎದುರಿಸುವಂತಾಗಿದೆ. ಇದೀಗ ಯುದ್ಧದ ಚಕ್ರವ್ಯೂಹದಲ್ಲಿ ಅಮೆರಿಕವೇ ಸಿಲುಕಿದಂತಾಗಿದೆ. ಯುದ್ಧದಿಂದ ಸಂಕಷ್ಟಕ್ಕೆ ಸಿಲುಕಿದ ಅಮೆರಿಕ ದಿನದಿಂದ ದಿನಕ್ಕೆ ಇರಾನ್ ಶಕ್ತಿ ದುಪ್ಪಟ್ಟು. ದಿನೇ ದಿನೇ ಖಾಲಿ ಆಗ್ತಾ ಇರುವ ಅಮೆರಿಕ ದಾಸ್ತಾನು. ಇನ್ನು ಇರಾನ್ ಮೇಲಿಂದ ತೈಲ ನಿರ್ಬಂಧವನ್ನ ಸಡಿಲಗೊಳಿಸಿದ್ದು ಅಮೆರಿಕಕ್ಕೆ ತೀವ್ರ ಹಿನ್ನಡೆಯನ್ನುಂಟು ಮಾಡಿತ್ತು. ಹೊರ್ಮುಜ್ ಜಲಸಂಧಿ ಮುಚ್ಚಿದ್ರಿಂದ ಅಮೆರಿಕವೇ ಆರ್ಥಿಕ ಸಂಕಷ್ಟಕ್ಕೀಡಾಗಿದೆ. ಯುದ್ಧದ ಆರಂಭದಲ್ಲಿ ಇರಾನ್ ದುರ್ಬಲವಾದಂತೆ ಕಾಣ್ತು. ಯುದ್ಧ ಆರಂಭದ ಬಳಿಕ ಇರಾನ್ ಉತ್ಸಾಹ ಕುಗ್ಗಿದಂತೆ ಕಾಣಿಸ್ಲಿಲ್ಲ. ಸರ್ವೋಚ್ಚ ನಾಯಕನ ಹತ್ಯೆಯ ಪ್ರತೀಕಾರ ಇರಾನ್ ಮಿಲಿಟರಿ ತಾಕತ್ತನ್ನು ಪ್ರದರ್ಶಿಸಿದೆ. ಇನ್ನು ಇರಾನ್ ಜೊತೆಗಿನ ಯುದ್ಧದಿಂದ ಅಮೆರಿಕದ ರಕ್ಷಣಾ ವ್ಯವಸ್ಥೆ ಸರಿಯಾಗೋದಕ್ಕೆ ಇನ್ನೊಂದು ವರ್ಷ ಬೇಕಂತೆ. ಇರಾನ್ ಕಾರ್ಯತಂತ್ರದ ಎದುರು ಅಮೆರಿಕವೇ ಸೋತಂತಾಗಿದೆ. ಮಿಡಲ್ ಈಸ್ಟ್ನಲ್ಲಿ ಅಮೆರಿಕದಿಂದ ಹಾರಿಸಲಾಗುವ ಪ್ರತಿಯೊಂದು ಇಂಟರ್ಸೆಪ್ಟರ್ ಕ್ಷಿಪಣಿಯ ಪಶ್ಚಿಮ ಪೆಸಿಫಿಕ್ನಲ್ಲಿ ಚೀನಾದ ವಿರುದ್ಧ ರಕ್ಷಣೆಗಾಗಿ ಲಭ್ಯವಿರುವ ಶಸ್ತ್ರಾಸ್ತ್ರಗಳನ್ನು ಕೂಡ ಕಡಿಮೆ ಮಾಡ್ತಿದೆಯಂತೆ. ಅಮೆರಿಕದ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯ ದಾಸ್ತಾನುಗಳ ಕೊರತೆ ಇದ್ದು ಇದು ಸರಿ ಹೋಗೋದಕ್ಕೆ 2027ರವರೆಗೂ ಕಾಯಬೇಕು ಅನ್ನೋದು ತಜ್ಞರ ಮಾತು. ಅಮೆರಿಕ ಮುಂದಿರೋ ಅಪಾಯಗಳು. ಪರಿಹಾರ ಸಿಗದ ಹಂತಕ್ಕೆ ತಲುಪಿದ ಇರಾನ್ ಸಂಘರ್ಷ. ಕದನ ವಿರಾಮಕ್ಕೆ ಕೊಟ್ಟ 15 ಅಂಶಗಳ ಸೂತ್ರ ಒಪ್ಪದ ಇರಾನ್. ದಿನೇ ದಿನೇ ಖಾಲಿ ಆಗ್ತಾ ಇರುವ ಅಮೆರಿಕ ಕ್ಷಿಪಣಿ ರಕ್ಷಣಾ ದಾಸ್ತಾನು. ಚೀನಾದ ವಿರುದ್ಧ ರಕ್ಷಣೆಗಾಗಿ ಮೀಸಲಿಟ್ಟಿರೋ ಶಸ್ತ್ರಾಸ್ತ್ರಗಳ ಸಂಖ್ಯೆಯಲ್ಲಿ ಇಳಿಮುಖ. ಅಮೆರಿಕದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಸರಿಯಾಗುವುದಕ್ಕೆ ಇನ್ನೊಂದು ವರ್ಷ ಬೇಕು. ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $170 ತಲುಪಿದ್ರೆ ಜಾಗತಿಕವಾಗಿ ಹಣದುಬ್ಬರ. ಒಂದು ವೇಳೆ ಬಿಕ್ಕಟ್ಟು ಮುಂದುವರೆದ್ರೆ ತೈಲ ಬೆಲೆ $200 ತಲುಪೋ ಸಾಧ್ಯತೆ ಇದೆ. $200 ಏನಾದರೂ ತಲುಪಿದ್ರೆ ಜಗತ್ತಿನಲ್ಲಿಯೇ ಅಲ್ಲೋಲಕಲ್ಲೋಲವಾಗೋ ಸಾಧ್ಯತೆ ಇದೆ. ಇನ್ನು ಈ ಯುದ್ಧ ಸಂಘರ್ಷದಿಂದ ಅಮೆರಿಕಕ್ಕೆ ನ್ಯಾಟೋ ಜೊತೆಗೂ ಕೂಡ ಬೆರುಕು ಮೂಡಿದೆ. ಟ್ರಂಪರ ನಿರ್ಧಾರಗಳಿಗೆ ನ್ಯಾಟೋ ಮಿತ್ರ ರಾಷ್ಟ್ರಗಳು ಸಮ್ಮತಿ ಸೂಚಿಸ್ತಿಲ್ಲ. ಯುದ್ಧದಲ್ಲಿ ಭಾಗಿಯಾಗುವುದಕ್ಕೆ ಬೆಂಬಲ ಕೊಡ್ತಿಲ್ಲ. ಹೀಗಾಗಿ ಟ್ರಂಪ್ ಸಹ ನ್ಯಾಟೋ ರಾಷ್ಟ್ರಗಳಿಗೆ ಪೇಪರ್ ಟೈಗರ್ಸ್ ಅಂತ ಕರೆದಿದ್ದಾರೆ. ಯುದ್ಧ ಗೆಲ್ತೇವೆ ಅಂದ್ಕೊಂಡಿದ್ದ ಅಮೆರಿಕಕ್ಕೆ ಶಾಕ್. ಇರಾನ್ನಿಂದ ಅಮೆರಿಕದ ಜೆಟ್ಗಳು ಉಡೀಸ್. ಪಶ್ಚಿಮ ಏಷ್ಯಾ ಯುದ್ಧದಲ್ಲಿ ಅಮೆರಿಕ ಗೆದ್ದೇ ಬಿಟ್ಟು ಅಂದ್ಕೊಳ್ತಿರುವಾಗಲೇ ಹಿನ್ನಡೆಯಾಗಿದೆ. ಅಮೆರಿಕಕ್ಕೆ ಸೇರಿದ ಪ್ರಮುಖ ಫೈಟರ್ ಜೆಟ್ಗಳು ಇರಾನ್ ಕ್ಷಣಾರ್ಧದಲ್ಲಿಯೇ ಹೊಡೆದುರುಳಿಸಿದೆ. ಯುದ್ಧದಲ್ಲಿ ಅಮೆರಿಕದ ಯುದ್ಧ ವಿಮಾನಗಳ ಪ್ರಾಬಲ್ಯ ಸಾಧಿಸಿದೆ ಅಂದುಕೊಂಡಿದ್ದ ಟ್ರಂಪ್ಗೆ ಭಾರೀ ಮುಜುಗರ ಉಂಟಾಗಿದೆ. ಅಮೆರಿಕಕ್ಕೆ ಶಾಕ್. F-15 ಉಡೀಸ್, F-15E ಉಡೀಸ್, F-16 ಉಡೀಸ್, KC-135 ಉಡೀಸ್, F-35 ಸ್ಟೆಲ್ತ್ ಉಡೀಸ್, UH-60 ಉಡೀಸ್, HC-130J ಉಡೀಸ್, CH-47 ಚಿನೂಕ್ ಉಡೀಸ್, A-10 ವಾರ್ಥಾಗ್ ಉಡೀಸ್. ಮುಂದಿನ 2-3 ವಾರಗಳಲ್ಲಿ ನಾವು ಇರಾನನ್ನು ಶಿಲಾಯುಗ ಕಳಿಸ್ತೀವಿ ಎಂದಿದ್ದ ಅಮೆರಿಕದ ಟ್ರಂಪ್ಗೆ ಇರಾನ್ ಫೈಟರ್ ಜೆಟ್ಗಳನ್ನು ಧ್ವಂಸ ಮಾಡುವ ಮೂಲಕ ಖಡಕ್ ಪ್ರತ್ಯುತ್ತರವನ್ನೇ ಕೊಟ್ಟಿದೆ. ಒಟ್ಟಾರೆ ಮಾತೆತ್ತಿದ್ರೆ ನಾನು 8 ಯುದ್ಧಗಳನ್ನು ನಿಲ್ಲಿಸಿದ್ದೇನೆ ಅಂತಿದ್ದ ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಅದೇಕೋ ಮಧ್ಯಪ್ರಾಚ್ಯದ ಸಮರ ಮಾತ್ರ ನಿಲ್ಲಿಸೋದಕ್ಕಾಗ್ತಿಲ್ಲ. ಬದಲಿಗೆ ತಾನೇ ಯುದ್ಧದ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.